ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮುಳುಬಾಗಿಲದ ತುಪ್ಪದ ದೋಸೆ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ಈ ಕಪ್ನಿಂದ 2 ಕಪ್ನಷ್ಟು ದೋಸೆ ಅಕ್ಕಿ, 3/4 ಕಪ್ನಷ್ಟು ಉದ್ದಿನಬೇಳೆ, 3/4 ಕಪ್ನಷ್ಟು ಇಡ್ಲಿ ಅಕ್ಕಿ, 3/4 ಕಪ್ನಷ್ಟು ಕುಚ್ಚಲಕ್ಕಿ, ಆಮೇಲೆ 2 ಸ್ಪೂನಷ್ಟು ಮೆಂತ್ಯ ಹಾಕಿ ಇದರಲ್ಲಿ ನೆನೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಅದು ಏನೇನು ಹಾಕಿದ್ದೀನಿ ಅಂದರೆ ಇದರಲ್ಲಿ 2 ಸ್ಪೂನಷ್ಟು ಅಂದರೆ ಸಾಬುದಾನ ಹಾಕಿದ್ದೀನಿ, 3 ಸ್ಪೂನಷ್ಟು ಗಟ್ಟಿ ಅವಲಕ್ಕಿ ಹಾಕಿದ್ದೀನಿ, 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ತೊಗರಿಬೇಳೆ ಹಾಕಿ ನೆನೆ ಹಾಕಿದ್ದೀನಿ. ಇಲ್ಲಿ 4 ಇದರಲ್ಲಿ 4 ಏನು ಮಾಡಿದ್ದೀನಿ, ಮಂಡಕ್ಕಿ ನೆನೆ ಹಾಕಿ ನಿಮಗೆ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ತುಪ್ಪದ ದೋಸೆ ರೆಡಿ ಆಗಿದೆ. ಮುಳುಬಾಗಿಲು ತುಪ್ಪದ ದೋಸೆ ಥರನೇ ಮಾಡಿದ್ದೀನಿ. ಇದೊಂದು ಚಟ್ನಿ ಹಚ್ಕೊಂಡು ಕೆಂಪು ಚಟ್ನಿ ಮಾಡಿದ್ದೀನಿ. ಆಮೇಲೆ ಇದು ಬಟಾಟೆ ಪಲ್ಯ, ತುಪ್ಪ ಹಾಕಿದ್ದೀನಿ. ಇದಕ್ಕೆ ಮಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ನಾನು 2ನೇದು ಹಾಕಿದ್ದೀನಿ. ಇದು ಮುಳುಬಾಗಿಲು ತುಪ್ಪದ ದೋಸೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ತುಪ್ಪ ಹಾಕಿದ್ದೀನಿ, ಧಾರಾಳವಾಗಿ ತುಪ್ಪ ಹಾಕ್ಬೇಕು. ಇದಕ್ಕೆ ನನ್ನ ಹತ್ರ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದ್ರದ್ದು ಹಂಚು ಇಲ್ಲ, ಸಾದಾ ಹಂಚು ಮೇಲೆ ಮಾಡಿದ್ದೀನಿ ನಾನು. ಈಗ ಅದನ್ನು ದೋಸೆ ಹಂಚು ಮೇಲೆ ಈಗ ಹಾಕಿಬಿಟ್ಟು ಇದಕ್ಕೆ ಚಟ್ನಿ ಹಾಕ್ತೀನಿ ಅನ್ನಿಸ್ತಾ. ಈ ಚಟ್ನಿ ಮಾಡಿದ್ದೀನಿ, ಕೆಂಪು ಚಟ್ನಿ, ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಚ್ಚಿಬಿಟ್ಟು ಪೊಟ್ಯಾಟೊ ಭಾಜಿ ಹಾಕಿ ಆಮೇಲೆ ಒಂದು ಖಾರ ಚಟ್ನಿ ಜೋಡಿ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇದು ದಾವಣಗೆರೆ ತುಪ್ಪದ ದೋಸೆ ರೆಡಿಯಾಗಿವೆ. ಅದರೊಳಗೆ ಬಟಾಟೆ ಪಲ್ಯ ಹಾಕಿದ್ದೀನಿ. ಇದರಲ್ಲಿ ಒಂದು ನೋಡಿ ಈಗ ಹಾಕಿದ್ದೀನಿ, ಅದು ಮಾಡಿದ್ದು ಅದರದ್ದು ಸ್ಪೆಷಲ್ ಆದ ಪೊಟ್ಯಾಟೊ ಭಾಜಿ ಮತ್ತು ಚಟ್ನಿ ಇರ್ತದಲ್ಲ, ನೀವು ಹಾಕಿದ್ದೀನಿ. ನೋಡಿ, ಈಗ ಚಟ್ನಿನೂ ಕೊಟ್ಟಿದ್ದೀನಿ, ಈ ರೀತಿ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದು ನಾನು ಅಂತೂ. ಇದು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಹಾಕಿರ್ತೀನಿ, ಎಷ್ಟೆಷ್ಟು ತೊಗೋಬೇಕು ಅಳತಿ ಅನ್ನೋದು ನೋಡಿ. ನೀವು ಮಾಡ್ಕೊಂಡು ನೋಡಿ, ಚಲೋ ಅನಿಸ್ತೀನಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.